ಹಾ ಕುಮಾರ್ ಎಲ್ಲಿ ಗೊತ್ತಿದ್ದೀರಾ? ಲಾಂಗ್ ಡ್ರೈವ್. ಎಲ್ಲಿಗೆ ಲಾಂಗ್ ಡ್ರೈವ್? ದುಬೈ. ಬೈಕಲ್ಲಯ್ಯ? ವಾ, ಏನ್ ತರಕೊತಿದ್ರ? ಅಂಗಡಿಗೆ ಹೋಯ್ತಿದೀಯಾ? ಏನೇ ಅಂಗಡಿಗೆ? ಹೌದಾ? ದುಬೈಗೆ ಲಾಂಗ್ ಡ್ರೈವ್? ಏನೇ ಲಾಂಗ್ ಡ್ರೈವ್ ಹೋಗ್ತಿದ್ಯಾ ದುಬೈಗೆ? ಹೌದಾ, ಎಕ್ಸ್ಟ್ರಾ ಕ್ಯಾಂಡಿಡೇಟಾ? ಹುಷಾರು ಆಯ್ತಾ, ನಿಧಾನಕ್ಕೆ ಹೋಗಿ ಬನ್ನಿ. ದುಬೈಗೆ ಲಾಂಗ್ ಡ್ರೈವ್, ಹ್ಯಾಪಿ ಜರ್ನಿ. ಓಕೆನಾ? ಬಾಯ್ 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 ಬಾಯ್. ಬಂದ್ರಮ್ಮ? ಏನಕ್ಕೆ ಬಂದ ಇವನು? ಐ ಬಾರ ಇಲ್ಲಿ. ಅವನ ಹೆಸರೇನು? ಅವನ ಹೆಸರು ಬಾರ ಇಲ್ಲಿ. ಅವನು ಹುಡುಗ. ಐ ಬರ್ಲ ಇಲ್ಲಿ. ಲಾ ಬುಡ್ಡೆ. ಅವನ ಹೆಸರೇನು? ಏ ಓದ್ನಾ? ಓದ್ನಾನು. ಎಲ್ಲೆಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಮ್ಮ? ನಗಾಡೋದು. ಎಲ್ಲೆಲ್ಲಿಗೆ ಹೋಗಿದ್ರಿ ಅಂದ್ರೆ ಏನಮ್ಮ? ಬಸ್ಸಿಗೆ ಹೋಗಿದ್ರಲ್ಲ, ಕಾಲ್ ನೋವೇನೋ ಆಗ್ಲಿಲ್ವಾ? ಹಾ, ಮಂಗಳೂರು, ಉಡುಪಿ, ಆಮೇಲೆ ಇನ್ನೊಂದು ಎಂತದ್ದೇವ್ರು, ಅದು ಎಂತ ದೇವ್ರಿ ಅದಕ್ಕೆ? ಕೊರಗಜ್ಜ. ಅಲ್ಲ ಮಂಗಳೂರು ಬಿಟ್ಟು ಆಚೆ ಹೋಗಿದ್ವಲ್ಲ, ಅದು ಪ್ರೈವೇಟ್ ಬಸ್ಸಿಗೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ. 2 ದಿವ್ಸಕ್ಕೆ ಬಾರಿ ಸುತ್ತಿದ್ರೆ ಇಬ್ರಳು ಬೀಗ್ರು ಚೆನ್ನಾಗಿ. ಆಮೇಲೆ ದುರ್ಗಾ ಪರಮೇಶ್ವರಿ, ಇದು ಇದು ಕೊಲ್ಲೂರು ಮುಕಾಂಬಿಕೆ. ಆಮೇಲೆ ಅದೇ ಕೊರಗಜ್ಜಿ, ಕೊಲ್ಲೂರು ಮುಕಾಂಬಿಕೆ, ದುರ್ಗಾ ಪರಮೇಶ್ವರಿ, ಆಮೇಲೆ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಗಂಟೆ ದೇವಸ್ಥಾನಕ್ಕೆ, ಸೂರ್ಯದಮ್ಮ ದೇವಸ್ಥಾನಕ್ಕೆ ಅವೆಲ್ಲ ನೋಡಿದ್ವಲ್ಲ. ಅದಕ್ಕೆ ಹೋಗ್ಲಿಲ್ವಾ? ರಶ್ ಇರ್ಲಿಲ್ವನಮ್ಮ? ಅದಕ್ಕೆ ಮಾಡ್ಕೊಂತವಳೆ. ಏನಮ್ಮ ಆರೋಗ್ಯ ಅಲ್ಲ, ಏನಾಗ್ಬೇಕು? ನೀವ್ ಇಬ್ರಿಗೆ ಬೀಗ್ರು ಒಳ್ಳೆ ಚೆನ್ನಾಗಿ ಸುತ್ಕ ಬಂದ್ಬಿಟ್ರಿ ಅನ್ನಿ. ಇಲ್ಲ ಏನಮ್ಮ, ಬೀಗ್ರು ಅಚ್ಚುಕಟ್ಟಕ್ ಸುತ್ಕ ಬಂದ್ರಿ ಅನ್ನಿ. ಕೈ ಕಾಲು ಏನು ಊದಿಲ್ವಾ? ಎಲ್ಲಿ? ಆದ್ರೂ ಬಿಡೋಕಲ್ವಲ್ಲಿ ಹೇಳು ಸುತ್ತದ. ಇಬ್ರು ಅಲ್ಲ ಚೆನ್ನಾಗಿ ಕೂತಿದ್ರಿ. ಅದ ಹೆಂಗ್ ಪ್ಲಾನಿಂಗ್ ಮಾಡ್ಕೊಂಡ್ರಿ ಅಂತ ಹೋಗಕ್ಕೆ? ಊಟ ಮಾಡ್ತಾ ಕೂತಿದ್ವಾ ಇವ್ರಯ್ಯ? ಧರ್ಮಸ್ಥಳಕ್ಕಾರ ಹೋಗ್ಬೇಕಾಯ್ತು ಕಣ್ರಿ. ಒಂದ್ 3 ದಿವಸ ಹೌದಾ? ನಾವ್ ಇದ್ದಾಗ್ಲೂ ನೋಡಿರ್ಲಿಲ್ಲ ಬಿಡು ಆ ತರದ. ಹೌದಾ? ಚೆನ್ನಾಗ್ ದರ್ಶನ ಆಯ್ತಾ? ಆಮೇಲೆ ಇದ್ರಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲೂ ಚೆನ್ನಾಗಿ ಫಸ್ಟ್ನೇ ಪೂಜೆಗೆ ಹೋದ್ವು ಅಲ್ಲಿಗೆ. ರಶ್ ಇಲ್ವಲ್ಲ, ರಶ್ ಇಲ್ಲ. ನಾವ್ ಹೋದಾಗೆಲ್ಲ ಆರಾಮಾಗಿ ದರ್ಶನ. ಎಕ್ಸಾಮ್ ಅಲ್ವಾ, ಏನು ಮೈಕೈ ಇದೆಲ್ಲ ನಾವು ಏನಕ್ಕೂ ಆಗ್ಲಿಲ್ಲ. ತಿರ್ಗಿದ್ದೆ ಬಸ್ಸಲ್ಲಿ ಜರ್ನಿ ಜಾಸ್ತಿ ಅಲ್ವಾ? ಮಂಗಳೂರಿಗೆ ಬರೋದು ಮತ್ತು ಅಂದ್ರೆ ನೀವ್ ಎಂತನು ಇದು ಒಸಿ ದೂರ ಐತೇನೆ ಅದು. ರಕ್ಷು ಕೊರ್ಗಜ್ಜ ಎಷ್ಟ್ ದೂರ ಐತೆ? ಮೂಡ್ಗೆರೆ ಅಲ್ಲ, ಇದ್ರ ತಕ್ಕ ಮಂಗಳೂರು ಬಿಟ್ಟು ಆಚೆಗ. ಎಣ್ಣೆ ಕಡೆ ಎಣ್ಣೆ ಮತ್ತೇನು ಗೊತ್ತಮ್ಮ, ಅಲ್ಲಿ ಫೋಟೋ ಗೀಟ ಏನು ತೆಗಿಯಂಗಿಲ್ಲ, ಮತ್ತೆ ಫೋನ್ ಮಾಡಂಗಿಲ್ಲ ಅಲ್ಲಿ. ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಸೈಲೆಂಟ್ ಹಾಕೊಂಡೆ ಹೋಗ್ಬೇಕು ಒಳಗಡೆ ಅಲ್ಲಿಗೆ. ಆತರ ಅಂತೆ. ದಂಡ ಅಂತೆ ಅಲ್ಲಿ. ಮತ್ತೆ ಅಲ್ಲಿಂದ ಇಲ್ಲಿ ಅಮ್ಮ ಇಲ್ಲಿಂದ ಅಲ್ಲಿವರೆಗೂ ಇಟ್ಟಿರೋರು ಎಣ್ಣೆ. ಏನು ಗೊತ್ತಮ್ಮ, ಅಲ್ಲಿಂದ ಒಂದು ಉಳ್ಕಡ್ಡಿನೂ ತರಂಗಿಲ್ಲ. ಜಾತ್ರೆಗೆ ಬಣ್ಣ ಹೊಡಿತಾವ್ರೆ. ದುಡ್ಡು ಕೊಡ್ತಂದಿದ್ದಲ್ಲ ಕಣಮ್ಮ, ನೆಲದಲ್ಲಿ ಬಿದ್ದಿರುತ್ತಲ್ಲ ಅವು. ಪುತ್ತೂರಲ್ಲಿ ಇರೋದು. ಹೌದಾ? ನಾವು ಫೋನಲ್ಲಿ ನೋಡಿದೀನಿ ಅಷ್ಟೇ. ಫ್ರೆಶ್ ಅವರು ಮಳೆ ಅಂದ್ರೆ ಮಳೆ. ಹೌದಾ? ಮಳೆ ಈಗ ಇಲ್ಲಿ ಬೇಸಿಗೆ ಟೈಮಲ್ಲಿ ಅಲ್ಲೆಲ್ಲ ಕಟ್ಟು ನಿಯಮ ಕಡಿಮೆ. ಮತ್ತೆ ಸಂಜೆ ಮೇಲೆ ಲೇಡೀಸ್ ಓಡಾಡಂಗಿಲ್ವಂತೆ ಅಲ್ಲಿ. ಸೆರಗು ಹಿಂಗ್ ಇಸ್ಕೊಂಡ್ ಸೆರಗಿ ಎಲ್ಲ ಸೆರಗಿ ಇಸ್ಕೊತಿದ್ರು. ಮತ್ತೆ ಚಕ್ಲಿ
ಬಂಗಿ ಸೊಪ್ಪು ನಾವು ಡ್ರೆಸ್ ಹಾಕಿದ್ರೆ ಫುಲ್ ತೊಳಿರ್ಬೇಕು ಅದ್ರ ವೇಲ್ ಇರ್ಬೇಕು. ಎಲ್ಲ ಒಂದ್ ಮಗ ಎತ್ಕೆ ಬಂದದ್ಲಲ್ಲ ಅವಳು ಸೀರೆ ಉಟ್ಟಿದ್ಲು, ಎಲ್ಲ ಸೀರೆ ಉಟ್ಟಿದ್ಲು. ತಾನೇ ಇಲ್ಲ ಯಾಕೆಮ್ಮ ಏನೋ ಮಾತಾಡಲ್ವಾ? ಯಾಕೆ ಏನೇ ಸಮಾಚಾರ? ಏನೂ ಇಲ್ಲ. ಯಾಕೆ ಯಾಕೇನು ಇಲ್ಲ? ನೀಟಾಗಿ ಜೋಡಿಸ್ತೇನೆ. ಬೇಡ ಸುಮ್ಮನಿರು, ವಿಡಿಯೋ ಆನ್ ಮಾಡ್ಕೊಂಡವ್ರೆ. ನಾನು ನಮ್ಮ ಜೊತೆ ಕಟಿಂಗ್ ಮಾಡ್ಸಕ್ ಹೋಗ್ತಿದ್ದೀನಿ. ಬನ್ನಿ ಕಟಿಂಗ್ ಮಾಡ್ಸೋದ್ಮೇಲೆ ಹೆಂಗ್ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಹಾಯ್ ನೋಡಿ, ನಾನಿವಾಗ ಕಟಿಂಗ್ ಮಾಡಿಸ್ಕೊ ಬಂದಿದ್ದೆ. ಅಮ್ಮನ ಜೊತೆ ಹೋಗಿದ್ನಲ್ಲ, ಕಟಿಂಗ್ ಮಾಡಿಸ್ಕೊ ಬಂದಿದ್ದೀನಿ. ಇವಾಗ ಸ್ನಾನ ಮಾಡಿ ಓದ್ಕೊಳಕ್ ಹೋಗ್ಬೇಕು. ಎಕ್ಸಾಮ್ ಇದೆ, ಕನ್ನಡ ಎಕ್ಸಾಮ್. ಬೇಜಾರು, ಓದ್ಕೋಬೇಕು ಇವಾಗ. ಫ್ರೆಂಡ್ಸ್ ನೋಡಿ, ನನ್ನ ಮಗ ಕಟಿಂಗ್ ಮಾಡಿಸ್ಕೊ ಬರಕ್ಕೆ ಅಂತ ಅವಾಗ ಹೋಗಿದ್ವಲ್ಲ ಇಬ್ರು, ಅದನ್ನೇ ಕಟಿಂಗ್ ಮಾಡಿಸ್ಕೊ ಬಂದಿದ್ದಾನೆ. ಆದ್ರೆ ಚೆನ್ನಾಗಿ ಮಾಡಿಸಿದಾನೆ, ಏನೋ ಗೊತ್ತಿಲ್ಲ. ಅಪ್ಪ ಇಷ್ಟ ಆಯ್ತಾನ? ಎಲ್ಲ ತೋರಿಸಿಲಿ ಯಾವ ಥರ ಕಟಿಂಗ್ ಮಾಡಿಸ್ಕೊ ಬಂದಿದ್ದೆ. ನೀನೇ ಮಾಡ್ಸಿರೋದು ನಿನಗೆ ಇಷ್ಟ ಆಗಂಗೆ ಇರುತ್ತೆ ಇರಲ್ಲ ಅಂತ ಹೇಳ್ತಾ ಇಲ್ಲ. ಮದ್ವೆಗೆ ಬಟ್ಟೆ ತೆಗಿಯಕ್ಕೆ ನನ್ನ ಕರ್ಕೊಂಡಾಗೆ ಪ್ಲೀಸ್ ಹಂಗ ಅನ್ಬೇಡಾಗಿತ್ತ, ಪ್ಲೀಸ್ ನಾನು ಬರ್ತೀನಿ. ಪ್ಲೀಸ್ ಹಂಗ ಏಕೆ ಫ್ರೆಂಡ್ಸ್ ಏನಂದ್ರೆ, ನಾನು ಮದ್ವೆ ಇದೆ. ಮದ್ವೆ ಯಾರ್ದು ಅಂದ್ರೆ ನಮ್ಮನೆಯವರ ಅಣ್ಣನ ಮಗಳದು ಮದ್ವೆ ಇದೆ. ನನಗೂ ಮಗಳಾಯ್ತಳೆ ನೋಡಿ. ಅವಳು ಗಿಣ್ಣ ತಿಂತವಳೆ. ಮೈಸೂರಿಗೆ ಗೀತಾ ಮೈಸೂರಿಗೆ ಹೋಗೋಣ ಅಂತ ನಾನು ಬರ್ತೀನಿ ಅಂದ್ರೆ ಬೇಡ, ಕರ್ಕೊಂಡು ಹೋಗಲ್ಲ ನಿಮ್ಮನ್ನ ಅಂತಾರಲ್ಲ. ಸರಿನಾ ಇವರು? ಏಕೆ ಇಲ್ಲ, ನಾನು ಕಿತಾಪತಿ ಏನು ಮಾಡಲ್ಲ. ಇವ್ರ ಹಂಗ ಆಡ್ತಾರ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾನು ಕಿತಾಪತಿ ಏನು ಮಾಡಲ್ಲ. ನೀಟ ನೆನ್ನೆ ಸ್ವಲ್ಪ ಕೆಲಸ ಇದ್ದು ಹಂಗಾಗಿ ಬರಕ್ಕಾಗ್ಲಿಲ್ಲ. ಇವತ್ತು ಇನ್ನೊಂದ್ ದಿವಸ ಕರ್ಕೊಂಡು ಹೋಗಿ ಪ್ಲೀಸ್. ಹಂಗಿಲ್ಲ ತುಮಕೂರಲ್ಲಿ ನಲ್ಲೂರು ಬಟ್ಟೆಕಲ್ಲ ಅಂತ ಹೇಳ್ತಾರ ನಾವು. ಅದೇ ಸೋಮ್ಯಕರಲ್ಲ ಕಾಂತಾರ ಮನೆ ತಂದಿದ್ದು. ಅದಕ್ಕೆ ಫುಲ್ಲು ಡಿಸ್ಕಷನ್ ನಡೀತಾ ಇದೆ. ಯಾಕೆ ಅಂದ್ರೆ ಬಟ್ಟೆ ಎಲ್ಲಿಗೆ ಹೋಗ್ತಾರದು, ಮೈಸೂರಿಗ ಬೆಂಗಳೂರಿಗೆ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿ ಹೇಳ್ತಾರಂತ ಕಮ್ಮಿ ಕ್ವಾಲಿಟಿ. ಫ್ರೆಂಡ್ಸ್ ನೋಡಿ, ನಾನು ಗಿಣ ಕಾಯಿಸಿದ್ದೆ ಇವತ್ತು. ಏಕೆಂದರೆ ಗೀಬಲಿತ್ತು ಮತ್ತು ಹಾಲು ಇತ್ತು, ಹಂಗಾಗಿ ಗಿಣ ಕಾಯಿಸಿದ್ದೀನಿ. ಚೆನ್ನಾಗಿ ಬಂದಿದೆ, ನೋಡಬೇಕು. ಈಗ ಬಿಸಿ ಇದೆ ಇನ್ನೂ, ಸ್ವಲ್ಪ ಆರಿದ್ಮೇಲೆ ಇದು ತುಂಬ ಟೇಸ್ಟ್ ಬರುತ್ತೆ.